ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ತೊಗರಿ ಬೇಳೆಯಿಂದ ಮಾಡುವಂಥ ರಸಮ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ಮಾಡೋದು ತುಂಬ ಈಸಿ. ಅಂದರೆ ಇದಕ್ಕೆ ಎಕ್ಸ್ಟ್ರಾ ಏನು ಅಂದರೆ ಇದಕ್ಕೆ ಅಂತ ಏನು ಪ್ರಿಪ್ರೇಷನ್ಸ್ ಬೇಕಿಲ್ಲ. ಮನೇಲಿ ಏನಿರುತ್ತೆ ಅದರಲ್ಲೇ ಅದೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥ ರಸಮ್ ಇದು. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ರಸಮ್ ಮಾಡೋಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ತೊಗರಿಬೇಳೆನ ಚೆನ್ನಾಗಿ ಅಂದರೆ ಈ ಕ್ವಾಂಟಿಟಿನ ಆಲ್ಮೋಸ್ಟ್ 1 ಲೀಟರ್ ರಸಮ್ ಆಗುತ್ತೆ ಇದು. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕಿಬಿಟ್ಟು 1-2 ವಿಷಲ್ಸ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಅಂದರೆ ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯಬೇಕು, ಆ ಥರ ಬೇಯಿಸ್ಕೊಳ್ಳೋಣ. ಸೊ ನೋಡಿ, ತೊಳೆದ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ 2 ಟೊಮೊಟೊ ತೊಗೊತೀನಿ. ಟೊಮೊಟೊ ಅಂದರೆ ದಪ್ಪದ 2 ತೊಗೊಂಡಿದ್ದೀನಿ. ಅಕಸ್ಮಾತ್ ಚಿಕ್ಕದಿದ್ರೆ ಒಂದು 3 ತೊಗೊಳ್ಳಿ. ಈ ಟೊಮೊಟೊನ 2 ಪೀಸಾಗಿ ಕಟ್ ಮಾಡಿಬಿಟ್ಟು ಬೇಳೆ ಜೊತೆ ಸೇರಿಸ್ಕೊತಿದ್ದೀನಿ. ಅದು ಸಣ್ಣಗೇನು ಹೆಚ್ಚಿಲ್ಲ, ಜಸ್ಟ್ ಬೇಯೋಕ್ಕೋಸ್ಕರ 2 ಪೀಸ್ ಮಾಡಿ ಹಾಕಿದ್ದೀನಿ ಅಷ್ಟೇ. ನೋಡಿ, ಇದ್ರ ಜೊತೆ ಒಂದು ಅರ್ಧ ಲೀಟ್ರಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ತುಪ್ಪ, ಅದಷ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಬಿಟ್ಟು ಇದನ್ನು 2 ವಿಷಲ್ಸ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ನೋಡಿ, ಈಗ ಬೇಳೆ ಬೆಂದ್ಬಿಟ್ಟು ಅಂದರೆ ಕುಕ್ಕರ್ ತಣ್ಣಗಾಗಿದೆ. ಆದಮೇಲೆ ಇದನ್ನು ಓಪನ್ ಮಾಡ್ಕೊತಿದ್ದೀನಿ. ನೋಡಿ, ಬೇಳೆ ತುಂಬ ಚೆನ್ನಾಗೇನೆ ಅಂದರೆ ಮೆತ್ತಗೇನೆ ಬೆಂದಿದೆ. ಈ ಬೆಂದಿರೋ ಬೇಳೆ ಮತ್ತು ಟೊಮೊಟೊನ ನೀಟಾಗಿ ಒಂದು ಮ್ಯಾಶರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಬೇಕಿದ್ರೆ ಈ ರಸಮ್ಗೆ ನೀವು 2 ಸ್ಪೂನು ತೊಗರಿಬೇಳೆ ಹಾಕಿಬಿಟ್ಟು 1 ಸ್ಪೂನ್ ಬೇಕಾದ್ರೆ ಹೆಸರುಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತೊಗರಿಬೇಳೆ ಮತ್ತು ಟೊಮೊಟೊನ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು, ಅಂದರೆ ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಇಲ್ಲ ಅಂದರೆ ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಸೊ ಜೀರಿಗೆ ಪೌಡ್ರಲ್ಲ, ಜೀರಿಗೆನ ಆ್ಯಸ್ ಇಟ್ ಈಸು. ಜೀರಿಗೆ ಮತ್ತು ಮೆಣಸು ಕಾಳು, ಅಂದರೆ ಮೆಣಸಿನ ಪೌಡ್ರ್ ಮಾಡಲ್ಲ, ಆ್ಯಸ್ ಇಟ್ ಈಸ್ ಅಂದರೆ ಉಂಡೆ ಮೆಣಸನ್ನೇ, ಅದನ್ನು ಒಂದು 10-12 ಮೆಣಸು ಹಾಕ್ಕೊತೀನಿ. ಮತ್ತು ಬೆಳ್ಳುಳ್ಳಿ, ಅದನ್ನು ಅಷ್ಟೇ ಸಿಪ್ಪೆ ಸುಳಿದಿರೋ ಅಂಥ ಬೆಳ್ಳುಳ್ಳಿ, ಅದನ್ನು ಜಜ್ಜಿಲ್ಲ, ಆ್ಯಸ್ ಇಟ್ ಈಸ್ ಹಾಕಿದ್ದೀನಿ. ಅದನ್ನು ಅಷ್ಟೇ ಒಂದು 10-12 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನ, ಅಂದರೆ 1 ಮಿನಿಟ್ ಅಷ್ಟೇ. ಅದಾದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಇದ್ರ ಜೊತೆ 1-2 ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ಇಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಬಿಸಿ ಆಗಿದೆ. ಬೆಳ್ಳುಳ್ಳಿ ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟೇ. ಅಂದರೆ ಇದು ಓವರಾಲ್ ಒಂದು 3-4 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ನೀಟಾಗಿ ಫ್ರೈ ಆಗಿದೆ. ಇದಾದಮೇಲೆ ಇದಕ್ಕೆ ಬೇಳೆ ಅಂದರೆ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿದ್ನಲ್ಲ, ಸೊ ಆ ಬೇಳೆನ ಈ ಒಗ್ಗರಣೆ ಒಳಗೆ ಸೇರಿಸ್ಕೊಳ್ಳೋಣ. ನೋಡಿ, ಒಗ್ಗರಣೆ ಅಂದರೆ ಚೆನ್ನಾಗಿ ಮ್ಯಾಶ್ ಆಗಿರೋದು ಇದು. ನೀವು ಬೇಕಂದರೆ ಬೇಳೆ ಮತ್ತು ಟೊಮೊಟೊನ ಮಿಕ್ಸಿ ಕೂಡ ಮಾಡ್ಕೋಬೋದು. ಬಟ್ ಮಿಕ್ಸಿ ಮಾಡಿಕೊಂಡ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ಆಲ್ಮೋಸ್ಟ್ ಅಂದರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ, ಅಂದರೆ ಒಂಥರ ಬಸ್ಸಾರು ಥರ ಹಂಗಾಗುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಹಿಂಗೆ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದ್ರ ಜೊತೆಗೆ ಮತ್ತೆ ಇನ್ನೂ 1 ಕಪ್ಪಷ್ಟು ನೀರು ಹಾಕ್ಕೊಂಡೆ. ಸೊ ಆಲ್ಮೋಸ್ಟ್ 1 ಲೀಟರ್ ರಸಮ್ ಆಗುತ್ತೆ ಇದರಲ್ಲಿ. ನಾನು ಈ ರಸಮ್ಗೆ ಡೈರೆಕ್ಟ್ ಸಾಂಬಾರು ಪುಡಿನೇ ಹಾಕ್ತಿದ್ದೀನಿ. ರೆಗ್ಯುಲರಾಗಿ ನಾನು ಸಾಂಬಾರಿಗೆ ಏನು ಯೂಸ್ ಮಾಡ್ತೀನೋ ಅದೇ ಸಾಂಬಾರು ಪುಡಿ ಹಾಕಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ರಸಮ್ಗೆ ಬೇಕಿದ್ರೆ ನೀವು ಬರೆಮೆಣಸು ಮತ್ತು ಧನಿಯಾ, ಜೀರಿಗೆ ಅದನ್ನು ಪೌಡ್ರ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಬಟ್ ಅದು ಯಾವುದನ್ನು ಮಾಡ್ದಲೇನು ಡೈರೆಕ್ಟಾಗಿ ಸಾಂಬಾರು ಪೌಡ್ರ್ ಇದ್ರೂ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನೂ ಸೇರಿಸಿದ್ದೀನಿ. ಮತ್ತು ಹುಣಸೆಹಣ್ಣು ಅಷ್ಟೇ 1-2 ಇಳ್ಕೋಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಸೊ ಅದ್ರ ರಸ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಇದೆಲ್ಲದನ್ನು ಸೇರಿಸಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಒಂದು 10-12 ನಿಮಿಷನೇ ಚೆನ್ನಾಗಿ ಕುದಿಸೋಣ ಇದನ್ನ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಲಾಸ್ಟಿಗೆ ಸಣ್ಣ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ನಾನು. ನೋಡಿ, ಆಲ್ಮೋಸ್ಟ್ ರಸಮ್ ರೆಡಿ ಆಯಿತು. ಅಂದರೆ ತುಂಬ ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಅಂದರೆ ಒಬ್ಬಟ್ಟು ಸಾರಿಗೆ ನಿಯರ್ ಬೈ ಇರುತ್ತೆ ಇದು. ಈ ಸಾಂಬಾರು ಆಗಿದೆ. ಇದು ಅನ್ನದ ಜೊತೆ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅನ್ನ, ರಸಮ್ಮು ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಅಥವಾ ಮಿಕ್ಸ್ಚರ್ ಏನಾರು ಇದ್ರೂ ತುಂಬ ಟೇಸ್ಟಾಗಿರುತ್ತೆ. ನೀವು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.